ಕನಕಚಲಾಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಲಕ್ಷ ತುಳಸಿ ಅರ್ಚನೆ. ಕನಕಗಿರಿ ಪಟ್ಟಣದ ಐತಿಹಾಸಿಕ 2ನೇ ತಿರುಪತಿ ಎಂದು ಸುಪ್ರಸಿದ್ಧ ಆರಾಧ್ಯ ಶ್ರೀ ಕನಕಾಚಲ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಲಕ್ಷ ತುಳಸಿ ಅರ್ಚನೆ ಹಾಗೂ ವಿಶೇಷ ಪೂಜೆ ಕಾರ್ಯಕ್ರಮಗಳು ಜರುಗಿದವು. ಈ ದಿನ ವಿಶೇಷವಾಗಿ ಉತ್ತರ ದಿಕ್ಕಿನಲ್ಲಿರುವಂತಹ ದ್ವಾರದಿಂದ ಭಕ್ತರಿಗೆ ದರ್ಶನ ಬಿಡಲಾಗಿತ್ತು. 2023ರ ಕೊನೆಯ ಏಕಾದಶಿಯಾದ ವೈಕುಂಠ ಏಕಾದಶಿಯನ್ನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಎಂದು ಅಂದರೆ 2023ರ ಡಿಸೆಂಬರ್ 23ರಂದು ಆಚರಿಸಲಾಗುವುದು. ನಂತರ ಮಾತನಾಡಿದ ಪವಮಾನ ಆಚಾರಿ ಅವರು, ವೈಕುಂಠ ಏಕಾದಶಿ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಈ ದಿನವನ್ನು ವಿಷ್ಣುವನ್ನ ಪೂಜಿಸಲು ಮೀಸಲಿಡಲಾಗಿದೆ ಮತ್ತು ಭಕ್ತರು ಉಪವಾಸವನ್ನ ಆಚರಿಸುತ್ತಾರೆ, ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ವಿಷ್ಣುವಿನ ಆಶೀರ್ವಾದ ಪಡೆಯಲು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಈ ಶುಭ ದಿನದಂದು ವೈಕುಂಠದ ದ್ವಾರಗಳು ಭಕ್ತರಿಗೆ ತೆರೆಯುತ್ತವೆ ಎಂಬ ನಂಬಿಕೆ ಇದೆ. ಇದು ದಕ್ಷಿಣ ಭಾರತದ ಪ್ರಮುಖ ಹಬ್ಬವಾಗಿದ್ದು ವಿಷ್ಣುವಿನ ಎಲ್ಲ ದೇವಾಲಯಗಳಲ್ಲಿ ಆಚರಿಸಲಾಗುತ್ತದೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಎಂದು ವೈಕುಂಠ ಏಕಾದಶಿಯನ್ನ ಆಚರಿಸಲಾಗುತ್ತದೆ ಎಂದು ಹೇಳಿದರು. ವರದಿಗಾರ ಗೌತಮ್ ಯಾದವ್, ಕಿಷ್ಕಿಂಧ ಟಿವಿ, ಕನಕಗಿರಿ. ಅಂತ ಇದೇ ಗ್ರಾಮ ಈ ಕ್ಷೇತ್ರದಲ್ಲೇ ಇದ್ದಂಥವನು. ಇವತ್ತಿನ ದಿವಸ ಪರಮ ಪವಿತ್ರವಾಗಿರುವಂಥ ದಿವಸ. ಇದು ವೈಕುಂಠ ಏಕಾದಶಿ ಅಂತ. ಭಗವಂತ ಉತ್ತರದಲ್ಲಿಂದ ಬಂದಿರುವಂಥ ಭಗವಂತ ಉತ್ತರ ದಿಕ್ಕಿನಿಂದ ತಾನು ವಿರಾರೂಢರಾಗಿ ಬಂದಿರುವಂಥವನು, ಶ್ರೀನಿವಾಸ ರೂಪದಲ್ಲಿ ಬಂದಿರುವಂಥವನು. ಅಂತಹ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಭಗವಂತನಿಗೆ ಏನು ಕೊಟ್ಟರೆ ಬಹಳ ಪ್ರಿಯನಾಗಿರ್ತಾನೆ ಅಂತನ್ನುವಾಗ ಏನು ಕೊಟ್ಟರೂ ಅವನೇನು ಪ್ರಿಯನಾಗಲ್ಲ. ಒಂದು ತುಳಸಿ ದಳ ಕೊಟ್ಟರೆ ಸಾಕು, ತನ್ನ ತನವನ್ನೇ ಕೊಡುವಂಥವನು ಭಗವಂತ ನರಸಿಂಹದೇವರು. ಅಂಥದ್ರಲ್ಲಿ ನಾವೆಲ್ಲರೂ ಸೇರಿ ಇವತ್ತೇನು ತುಳಸಿಯ ಅರ್ಚನೆ ಅಂತ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನರಸಿಂಹದೇವರನ್ನ ಯಾವ ರೀತಿಯಾಗಿ ಈ ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ ಅಂತಂದರೆ, ಭೂಭೃತು ಭುಜಂಗಂ ಪ್ರಳಯ ರವವರಂ ಪ್ರಜ್ವಲಜ್ವಾಲಮಾಲಂ ಕರ್ಜರ್ಜಂ ಕರ್ಜದುರ್ಜಂ ಕಿಕಚಿತ್ ಕರ್ಜದುರ್ಜರ್ಜಯಂತಂ ಭೂಭಾಗಂ ಭೋಗಭಾಗಂ ಗಗನಂ ಗರ್ತಮತ್ಯುಗ್ರಗಂಡಂ ಸ್ವಚ್ಛಂ ಪುಚ್ಚಂ ಸ್ವಗಚ್ಚಂ ಸ್ವಜನ ಜನನುತಃ ಪಾತುಮಾಂ ನರಸಿಂಹ ಅಂತ ವರ್ಣನೆ ಮಾಡಿದ್ದಾರೆ. ಅಂತಹ ನಾವೆಲ್ಲರೂ ಸೇರಿ ಭಗವಂತನಿಗೆ ನಾವೇನು ಕೇಳಬೇಕಂತನ್ನುವಾಗ ನಾವೆಲ್ಲ ಇರುವಂಥವ್ರು ಸಂಸಾರದಲ್ಲಿದ್ದಂಥವ್ರು ನಾವೇನೇನೋ ಕೇಳಿಬಿಡ್ತೀವಿ. ಭಗವಂತನ ಹತ್ರ ಏನು ಕೇಳಬಾರ್ದು. ಅವನಿಗೇನಂದರೆ, ನೀನು ಇದ್ದೀಯಾ, ನಾನು ಇರಬೇಕು, ನಿನ್ನಲ್ಲಿ ನಾನು ಯಾವಾಗ ಸದಾ ಇರಬೇಕು ಅಂತ ಏನು ಅಂತ ಈ ಗಾಯತ್ರಿ ಮಂತ್ರ ಹೇಗೆ ವರ್ಣನೆ ಮಾಡಿದೆಯೋ ಅದರಂತೆ ನೀನಿದ್ದೀಯಾ, ನಾನು ಇದ್ದೀನಿ, ಭೂಹು ಭುವಃ ಸ್ವಹ ಅಂತಂದು ಆ ವೇದವೇ ಕೊಂಡಾಡಿದಂಥದ್ದು. ಅಂಥದ್ರಲ್ಲಿ ನಾವೆಲ್ಲರೂ ಸ್ತ್ರೀಯರು ಮೊದಲೊಂದು 10 ಗ್ರಾಮದಲ್ಲಿ ಎಲ್ಲರೂ ಸೇರಿಕೊಂಡು ಇವತ್ತು ಮಹೋತ್ಪಾತವಾಗಿರುವಂಥ ಏಕಾದಶಿ, ಈ ವೈಕುಂಠ ಏಕಾದಶಿ ಅನ್ನುವುದು ಬಹಳ ಪರಮ ಪವಿತ್ರವಾಗಿರುವಂಥದ್ದು ಏಕಾದಶಿ. ಎಲ್ಲವನ್ನು ಕೊಡ್ತದಂತೆ ಏಕಾದಶಿ. ಇವತ್ತಿನ ದಿವಸ ನಾವು ಬೆಳಗಿನ ಜಾವ ಭಗವಂತನ ನಮ್ಮ ಕುಲದೇವರನ್ನು ನಾವು ಪ್ರಾರ್ಥನೆ ಮಾಡ್ಕೊಂತು ಒಂದು ತುಳಸಿಯನ್ನು ಏರಿಸಿದರೆ ಸಾಕು, ಸರ್ವವನ್ನು ಕೊಡುವಂಥದ್ದು ದಿವಸ, ಬಹಳ ಪರಮ ಪವಿತ್ರವಾಗಿರುವಂಥ ದಿವಸ. ನಾವೆಲ್ಲರೂ ಸೇರಿ ಈ ಕನಕಾಚಲ ಲಕ್ಷ್ಮೀ ನರಸಿಂಹದೇವರ ಒಂದು ಕ್ಷೇತ್ರದಲ್ಲಿ ಆ ಸನ್ನಿಧಾನದಲ್ಲಿ ನಾವು ಇವತ್ತು ತುಳಸಿ ಅರ್ಚನೆ ಮಾಡಿದ್ದೇವೆ ಅಂತಂದು ಭಗವಂತನ ಅವರ ಕೃಪಾ ಕಟಾಕ್ಷ ನಮಗೆಲ್ಲರಿಗೂ ಇರಲಿ ಅಂತನ್ನುವುದು. ಮತ್ತು ನಮ್ಮ ದೇಶಕ್ಕೆ ಬರುವಂತಹ ಎಲ್ಲವೂ ಅವಘಡಗಳು ಬರ್ತಾ ಇದ್ದಾವೆ. ಎಲ್ಲವನ್ನು ತ್ವರಿತು ಎಂತೆಂಥ ದೇಶಗಳು ನೀರಿನಲ್ಲಿಯೋ ರೋಗಗಳಲ್ಲಿಯೋ ಸಾಯ್ತಾ ಇದ್ದಾವೆ. ನಮ್ಮ ಕ್ಷೇತ್ರ ಏನಂತ ನಮ್ಮ ಭಾರತ ದೇಶ ಏನು ಅಂತನ್ನುವಾಗ ಋಷಿ ಪುಂಗಗಳು ಇರುವಂಥದ್ದು. ಅದಕ್ಕೋಸ್ಕರವಾಗಿ ನಮಗೆ ಯಾವ ರೋಗಗಳು ಬರುವುದಿಲ್ಲ, ಯಾವ ಒಂದು ಪ್ರಳಯಗಳು ಬರುವುದಿಲ್ಲ. ಎಲ್ಲ ಭಗವಂತನ ಅನುಗ್ರಹ ಸದಾ ನಿಮಗೆ ಇರಬೇಕು ಅಂತನ್ನುವಾಗ ನಾವು ಭಗವಂತನಿಗೆ ಏನು ಕೊಡಬೇಕು ಅಂತನ್ನುವಾಗ ಎರಡೂ ಕೈಯಿಂದ ನಮಸ್ಕಾರ ಮಾಡಬೇಕು. ಒಂದು ತುಳಸಿ ದಳವನ್ನು ಏರಿಸಬೇಕು.